ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಭಾರತದಲ್ಲಿರುವ ಒಂದು ಗ್ರಾಮಕ್ಕೆ ಸುಮಾರು 500 ಕುಟುಂಬಗಳು ಸಾವಿರಾರು ವರ್ಷಗಳ ಹಿಂದೆ ಶಾಪ ಕೊಟ್ಟು ಆ ಊರನ್ನೇ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಂಬ್ತೀರಾ? ಅಂಡ್ ಆ ಊರು ಈಗ ಭಾರತದಲ್ಲಿರುವ ದ ಮೋಸ್ಟ್ ಡೇಂಜರಸ್ ಹಾಂಟೆಡ್ ಪ್ಲೇಸ್ ಎಂದು, ಅಂದ್ರೆ ದೆವ್ವ ಹಿಡಿದ ಭಯಂಕರವಾದ ಊರು ಎಂದು ನಂಬಲಾಗುತ್ತೆ. ಇದಷ್ಟೇ ಅಲ್ಲ, ಒಂದೇ ಒಂದು ಅಡಿ ಜಾಗ ಕೂಡ ಇಲ್ಲದೆ ಒಂದು ದೊಡ್ಡ ಐಲ್ಯಾಂಡ್ ಪೂರ್ತಿಯಾಗಿ ಬರೀ ಹಾವುಗಳಿಂದಲೇ ತುಂಬಿದ್ರೆ ಹೇಗಿರುತ್ತೆ? ಅಂಡ್ ಈ ಹಾವುಗಳ ವಿಷ ಎಷ್ಟು ಡೇಂಜರಸ್ ಅಂದ್ರೆ ಮನುಷ್ಯನ ಚರ್ಮವನ್ನೇ ಕರಗಿಸಿ ಬಿಡುತ್ತಂತೆ. ಅಂಡ್ ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದ ಒಂದು ಮರುಭೂಮಿ ಇದೆ. ಆದ್ರೆ ಆ ಮರುಭೂಮಿಯಲ್ಲಿ ನೀವು ಬದುಕೋಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಅಲ್ಲಿನ ಬಿಸಿ ಅಷ್ಟು ಜಾಸ್ತಿ ಇರುತ್ತೆ. ಜೊತೆಗೆ ಅಲ್ಲಿರುವ ಉಪ್ಪು ನಿಮ್ಮ ಕಾಲನ್ನೇ ತಿಂದು ಬಿಡುತ್ತೆ. ಅಂಡ್ ಇನ್ನೊಂದು ಜಾಗದಲ್ಲಿ ನೋಡೋಕೆ ಸುಂದರವಾದ ಫ್ಲೆಮಿಂಗೋಗಳಿರುತ್ತವೆ, ಆದ್ರೆ ಆ ನೀರಿನಂತಹ ವಿಷಪೂರಿತ ನೀರು ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲ. ಈಗ ನಾನು ಹೇಳಿರೋದೆಲ್ಲ ಕಟ್ಟುಕತೆಗಳಲ್ಲ, ನಿಜವಾಗ್ಲೂ ಇಂದಿಗೂ ಕೂಡ ಈ ಪ್ರಪಂಚದಲ್ಲಿ ಇರುವಂತಹ ಜಾಗಗಳಿವು. ನಮ್ಮ ಮನೆಗಳಲ್ಲಿ ನಾವು ಎಲ್ಲಿಗಾದ್ರೂ ಹೊರಗಡೆ ಹೊರಟಾಗ ಭದ್ರವಾಗಿ ಹೋಗ್ಬಾ ಅಂತ ಅಮ್ಮ ಖಂಡಿತ ಹೇಳ್ತಾರೆ. ಆದ್ರೆ ಈ ಜಾಗಗಳಿಗೆ ಯಾರು ಹೋದ್ರೂ ಕೂಡ ಭದ್ರವಾಗಿ ಹೋಗೋಕೆ ಸಾಧ್ಯವಿಲ್ಲ. ಅಂಡ್ ಹೋದ ನಂತರ ಮರಳಿ ಬರೋಕು ಕೂಡ ಸಾಧ್ಯವಿಲ್ಲ. ಇವುಗಳಲ್ಲಿ ಕೆಲವು ಜಾಗಗಳನ್ನ ಅಲ್ಲಿನ ಸರ್ಕಾರಗಳೇ ಬ್ಯಾನ್ ಮಾಡಿವೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವು ಎಷ್ಟು ಡೇಂಜರಸ್ ಪ್ಲೇಸಸ್ ಅಂತ. ಸೊ ಇವತ್ತು ನಾನು ಅಂತಹ ಪ್ರಪಂಚದ 10 ಅತಿ ಭಯಂಕರವಾದ ಮತ್ತು ಬ್ಯಾನ್ ಮಾಡಿರುವ ಪ್ಲೇಸಸ್ ಬಗ್ಗೆ ಹೇಳ್ತೇನೆ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ಈ ದ್ವೀಪ ಬ್ರೆಜಿಲ್ ಹತ್ತಿರವಿರುವ ಒಂದು ಸಣ್ಣ ದ್ವೀಪ. ಈ ದ್ವೀಪದಲ್ಲಿ 1 ಚದರ ಮೀಟರ್ಗೆ ಅಂದ್ರೆ ನೀವು ನಿಂತಿರುವ ಅಥವಾ ಕುಳಿತಿರುವ ಒಂದು ಜಾಗದಲ್ಲಿ 5 ಹಾವುಗಳಿರುತ್ತವೆ. ಈ ದ್ವೀಪದಲ್ಲಿ ಯಾವುದೇ ರೀತಿಯ ಮ್ಯಾಮಲ್ಸ್ ಇಲ್ಲ, ಅಂದ್ರೆ ಪಕ್ಷಿಗಳು ಮತ್ತು ಹಾವುಗಳನ್ನ ಬಿಟ್ರೆ ಈ ಐಲ್ಯಾಂಡ್ ನಲ್ಲಿ ಬೇರೆ ಯಾವ ಪ್ರಾಣಿ ಕೂಡ ವಾಸಿಸ್ತಾ ಇಲ್ಲ. ಅದರಲ್ಲೂ ಕೂಡ ಅಲ್ಲಿಗೆ ಬರುವ ಪಕ್ಷಿಗಳು ಅಲ್ಲಿರುವ ಹಾವುಗಳಿಗೆ ಆಹಾರವಾಗಿ ಬಿಡುತ್ತವೆ. ಅಷ್ಟೊಂದು ಹಾವುಗಳು ಈ ದ್ವೀಪದಲ್ಲಿವೆ. ಅಲ್ಲಿ ನಿಂತು ಮರವನ್ನ ನೋಡಿದ್ರೆ ಮರ ಕಾಣಲ್ಲ, ಆ ಮರದ ಪೂರ್ತಿ ಹಾವುಗಳೇ ಹರಿದಾಡ್ತಾ ಇರುತ್ತವೆ. ನೆಲವನ್ನ ನೋಡಿದ್ರೆ ನೆಲ ಕಾಣಲ್ಲ, ಹುಲ್ಲಿನ ಬದಲು ಹಾವುಗಳೇ ಹರಿದಾಡ್ತಾ ಇರುತ್ತವೆ. ಸೊ 1 ಚದರ ಮೀಟರ್ಗೆ 5 ಹಾವುಗಳು ಅಂದ್ರೆ ಆ ದ್ವೀಪ ಪೂರ್ತಿ ಎಷ್ಟು ಹಾವುಗಳಿರ್ಬೋದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ಅಷ್ಟೊಂದು ದಟ್ಟವಾದ ಹಾವುಗಳಿರುವ ದ್ವೀಪ ಬ್ರೆಜಿಲ್ ನಲ್ಲಿದೆ. ಇಲ್ಲಿಗೆ ಮನುಷ್ಯರು ಯಾರು ಕೂಡ ಹೋಗದೆ ಇರೋದ್ರಿಂದ ಇಲ್ಲಿರುವ ಹಾವುಗಳು ಪ್ರಪಂಚದಿಂದ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತವೆ. ಇದೇ ಕಾರಣದಿಂದ ಈ ಹಾವುಗಳ ವಿಷ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಪ್ರಪಂಚದಲ್ಲೇ ಅತ್ಯಂತ ಭಯಂಕರವಾದ ವಿಷ ಇಲ್ಲಿರುವ ಈ ವೈಪರ್ ಹಾವುಗಳಿಗಿದೆ. ಈ ವಿಷ ಎಷ್ಟು ಡೇಂಜರಸ್ ಅಂದ್ರೆ ಪಕ್ಷಿಗಳ ಮೇಲೆ ಈ ವಿಷ ಬಿದ್ರೆ ಅದರ ಗರಿಗಳೇ ಕರಗುವಷ್ಟು ವಿಷಕಾರಿಯಾಗಿರುತ್ತೆ. ಮನುಷ್ಯನ ಚರ್ಮದ ಮೇಲೆ ಬಿದ್ರೆ ಅವರ ಚರ್ಮವೇ ಕರಗಿ ಹೋಗುತ್ತೆ ಎಂದು ಕೂಡ ಹೇಳಲಾಗುತ್ತೆ. ಅಷ್ಟೊಂದು ಭಯಾನಕವಾದ ಒಂದು ಸ್ನೇಕ್ ಐಲ್ಯಾಂಡ್ ಬ್ರೆಜಿಲ್ ನಲ್ಲಿದೆ. ಕೇಳ್ತಾ ಇದ್ರೇನೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ ಅಲ್ವಾ? ವೇಟ್ ಮಾಡಿ, ಇನ್ನೂ 9 ಜಾಗಗಳಿವೆ, ಅವು ಇನ್ನೂ ಭಯಂಕರವಾಗಿರುತ್ತವೆ. ನಂಬರ್ 2, ನಾರ್ತ್ ಸೆಂಟಿನಲ್ ಐಲ್ಯಾಂಡ್. ಅಂಡಮಾನ್ ಹತ್ರ ಒಂದು ದ್ವೀಪ ಇದೆ. ಈ ದ್ವೀಪದ ಒಳಗಡೆ ಮನುಷ್ಯರು ಬಹಳಷ್ಟು ವರ್ಷಗಳಿಂದ, ಅಂದ್ರೆ ನಮ್ಮಂತಹ ಮನುಷ್ಯರು ಕಾಲಿಟ್ಟೇ ಇಲ್ಲ. ಬಟ್ ಈ ದ್ವೀಪದಲ್ಲಿ ಒಂದು ಅತ್ಯಂತ ಪ್ರತ್ಯೇಕವಾಗಿರುವ ಬುಡಕಟ್ಟು ಜನಾಂಗ ವಾಸಿಸ್ತಾ ಇದ್ದಾರೆ. ಅವರು ಈ ಪ್ರಪಂಚದಲ್ಲಿರುವ ಜನರ ಜೊತೆ ಕೆಲವು ಸಾವಿರಾರು ವರ್ಷಗಳಿಂದ ಯಾರ ಜೊತೆ ಕೂಡ ಬೆರ್ತಿಲ್ಲ, ಯಾರ ಜೊತೆ ಕೂಡ ಮಾತನಾಡಿದ್ದೇ ಇಲ್ಲ. ಈ ಐಲ್ಯಾಂಡ್ ಒಳಗಡೆ ಯಾರಾದ್ರೂ ಸಹಾಯಕ್ಕಾಗಿ ಹೋದ್ರೆ ಅಲ್ಲಿರುವ ಜನರು ಇವರನ್ನ ಕೊಂದು ಬಿಡ್ತಾರೆ. ಭಾರತದ ಸರ್ಕಾರ ಈ ಜಾಗವನ್ನ ಬ್ಯಾನ್ ಮಾಡಿದ್ರು ಕೂಡ ಇದರ ಒಳಗಡೆ ಯಾರು ಹೋಗ್ಬೇಡಿ, ಇವರು ತುಂಬಾ ಭಯಂಕರವಾದ ಬುಡಕಟ್ಟು ಜನಾಂಗ, ಅವರನ್ನ ನೋಡಬಾರ್ದು, ಅವರಿಗೆ ನೀವು ಮಾತನಾಡೋದು ಅರ್ಥವಾಗಲ್ಲ, ನೀವು ಸಹಾಯ ಮಾಡೋಕೆ ಹೋದ್ರೆ ಅವರಿಗೆ ಅರ್ಥವಾಗಲ್ಲ ಎಂದು ಹೇಳಿ ಇಂಡಿಯನ್ ಗವರ್ಮೆಂಟ್ ಬ್ಯಾನ್ ಮಾಡಿದೆ. ಆದ್ರೂ ಕೂಡ ಸ್ವಲ್ಪ ದಿನಗಳ ಹಿಂದೆ ಒಬ್ಬ US ಸಿಟಿಜನ್ ಅಲ್ಲಿಗೆ ಹೋಗ್ತಾನೆ, ಬಟ್ ವಾಪಸ್ ಬರಲ್ಲ. ಆ ದ್ವೀಪದ ಒಳಗಡೆ ಆತ ಕಾಲಿಟ್ಟ ತಕ್ಷಣ ಆ ಜಾಗದಲ್ಲಿದ್ದ ಬುಡಕಟ್ಟು ಜನಾಂಗ ಆತನನ್ನ ಬಾಣಗಳಿಂದ ಕೊಂದು ಬಿಡ್ತಾರೆ. ಅಂಡ್ ಆತನ ಬಾಡಿ ಕೂಡ ಇದುವರೆಗೂ ಸಿಕ್ಕಿಲ್ಲ. ಬಹುಶಃ ಅವರು ಅವನನ್ನ ತಿಂದಿರಬಹುದು ಎಂಬ ಅನುಮಾನಗಳು ಕೂಡ ಇಂಟರ್ನೆಟ್ ನಲ್ಲಿ ಹರಿದಾಡ್ತಾ ಇವೆ. ಈ ನಾರ್ತ್ ಸೆಂಟಿನಲ್ ಐಲ್ಯಾಂಡ್ ಬಗ್ಗೆ ಮತ್ತು ಅಲ್ಲಿನ ಜನರ ಬಗ್ಗೆ ನಾನು ಆಲ್ರೆಡಿ ಒಂದು ಸಪರೇಟ್ ಫುಲ್ ಲೆಂತ್ ವಿಡಿಯೋ ಕೂಡ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ವಿಡಿಯೋ ಮುಗಿದ ನಂತರ ಅದನ್ನು ಕೂಡ ಒಂದ್ಸಲ ನೋಡಬಹುದು. ನಂಬರ್ 3, ನಾರ್ತ್ ಯುಂಗಾಸ್ ರೋಡ್. ಈ ನಾರ್ತ್ ಯುಂಗಾಸ್ ರೋಡ್ ಆಂಡಿಸ್ ಮೌಂಟೇನ್ ನಲ್ಲಿದೆ. ಇದನ್ನ ಸೌತ್ ಅಮೆರಿಕಾದ ಹಿಮಾಲಯ ಪರ್ವತ ಎಂದು ಕೂಡ ಹೇಳ್ಬೋದು. ಅಂತಹ ಒಂದು ದೊಡ್ಡ ಮಂಜಿನ ಪರ್ವತವಿದು. ಈ ಪರ್ವತ ಕೇವಲ ಒಂದೇ ದೇಶದಲ್ಲಿ ಹರಡಿಕೊಂಡಿಲ್ಲ, ಇದರ ಪರ್ವತದ ಸಾಲುಗಳು ಬಹಳಷ್ಟು ದೇಶಗಳಲ್ಲಿದೆ. ಅದೇ ರೀತಿ ಇದು ವೆಸ್ಟರ್ನ್ ಬೊಲಿವಿಯಾದಲ್ಲೂ ಕೂಡ ಇದೆ. ಈ ಆಂಡಿಸ್ ಮೌಂಟೇನ್ ನಲ್ಲಿ ಒಂದು ರಸ್ತೆ ಇದೆ. ಈ ರಸ್ತೆಯಲ್ಲಿ ತುಂಬಾ ಕಿರಿದಾದ ಒಂದು ರಸ್ತೆ ಇದೆ. ಈ ರಸ್ತೆಯ ಸೈಡ್ ನಲ್ಲಿ ಎಲ್ಲೂ ಕೂಡ ರೇಲ್ಸ್ ಇರಲ್ಲ. ಕೊಡೈಕೆನಾಲ್ ಊಟಿಗೆ ಹೋಗುವಾಗ ಸೈಡ್ ನಲ್ಲಿ ಸೇಫ್ಟಿ ರೀಲಿಂಗ್ಸ್ ಇರುತ್ತವೆ.
ಆದ್ರೆ ಇಲ್ಲಿ ಅಂತಹ ಸೇಫ್ಟಿ ರೇಲಿಂಗ್ಸ್ ಎಲ್ಲೂ ಇರಲ್ಲ. ಈ ರಸ್ತೆ ಕಿಲೋಮೀಟರ್ ಗಟ್ಲೆ ಹಾಗೆಯೇ ಹೋಗ್ತಾನೆ ಇರುತ್ತೆ. ಈ ರಸ್ತೆಯಲ್ಲಿ ವರ್ಷಕ್ಕೆ ಕನಿಷ್ಠ 200ರಿಂದ 300 ಜನ ಗಾಡಿ ಓಡಿಸುವಾಗ ಸ್ಕಿಡ್ ಆಗಿ ಬಿದ್ದು ಸಾಯ್ತಾ ಇರ್ತಾರೆ. ಯಾಕೆಂದ್ರೆ ಆ ರಸ್ತೆ ಅಷ್ಟು ಡೇಂಜರಸ್ ಆಗಿರುತ್ತೆ. ದೊಡ್ಡ ದೊಡ್ಡ ಎಕ್ಸ್ಪರ್ಟ್ ಡ್ರೈವರ್ಸ್ ಅಂಡ್ ಅಲ್ಲಿನ ಗವರ್ಮೆಂಟ್ ಕೂಡ ಈ ರಸ್ತೆ ಬಳಸಬೇಡಿ ಅಂತ ಹೇಳಿದ್ರು ಬಹಳಷ್ಟು ಅಡ್ವೆಂಚರಸ್ ಜನ ಒಂದ್ಸಲ ಆದ್ರೂ ಹೋಗಿ ನೋಡೋಣ ಎಂದು ಹೋಗ್ತಾರೆ. ಬಟ್ ಮರಳಿ ಬರುವವರು ಮಾತ್ರ ಬಹಳ ಕಡಿಮೆ ಜನರು ಇರ್ತಾರೆ. ಯಾಕೆಂದ್ರೆ ವರ್ಷಕ್ಕೆ 200ರಿಂದ 300 ಜನ ಸಾಯ್ತಿದ್ದಾರೆ ಅಂದ್ರೆ ಆ ರಸ್ತೆ ಹೇಗಿರ್ಬೋದು ಅಂತ ನೀವೇ ಒಂದ್ಸಲ ಯೋಚನೆ ಮಾಡಿ. ನಂಬರ್ 4 ಲೇಕ್ ನೆಟ್ರಾನ್. ಈ ಸರೋವರ ಆಫ್ರಿಕಾದಲ್ಲಿದೆ. ಇದು ಹೈ ಲೆವೆಲ್ ಆಫ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಎಂಬ ಒಂದು ಅಂಶವನ್ನ ಹೊಂದಿದೆ. ಈ ನೀರಿನ pH ಲೆವೆಲ್ 10ರಿಂದ 12 ಇರುತ್ತೆ. ಸಾಮಾನ್ಯವಾಗಿ 7ರ ಆಸ್ಪಾಸ್ನಲ್ಲಿದ್ರೆ ಮಾತ್ರ ಅದು ಆರೋಗ್ಯಕರವಾದ ನೀರು. ಬಟ್ ಈ ನೀರಿನಲ್ಲಿ 10ರಿಂದ 12 pH ಲೆವೆಲ್ ಇದೆ ಅಂದ್ರೆ ಆ ನೀರು ಎಷ್ಟು ಡೇಂಜರಸ್ ಅಂತ ನೀವೇ ಯೋಚನೆ ಮಾಡಿ. ಇದು ಮನುಷ್ಯನ ಚರ್ಮದ ಮೇಲೆ ಬಿದ್ರೆ ಚರ್ಮ ಸುಟ್ಟು ಹೋಗುತ್ತೆ. ಬಟ್ ಒಂದು ಸಣ್ಣ ಟ್ವಿಸ್ಟ್ ಏನು ಅಂದ್ರೆ ಇದು ನೋಡೋಕೆ ಸೇಮ್ ರಕ್ತದ ರೀತಿ ಇರುತ್ತೆ. ಹೌದು, ಆ ಲೇಕ್ ಪೂರ್ತಿಯಾಗಿ ರಕ್ತದಂತೆ ಇರುತ್ತೆ. ಈ ನೀರಿನಲ್ಲಿ ರೆಡ್ ಬ್ಯಾಕ್ಟೀರಿಯಾ ಎಂಬ ಒಂದು ಅಪರೂಪದ ಬ್ಯಾಕ್ಟೀರಿಯಾ ಬದುಕ್ತಾ ಇದೆ. ಈ ಕಾರಣದಿಂದಲೇ ಆ ನೀರಿಗೆ ಕೆಂಪು ಬಣ್ಣ ಬಂದಿದೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಂಡ್ ಇಲ್ಲಿನ ಅಚ್ಚರಿಯ ವಿಷಯ ಏನು ಅಂದ್ರೆ ಫ್ಲೆಮಿಂಗೋಸ್. ಪ್ರತಿ ವರ್ಷ 25 ಲಕ್ಷ ಫ್ಲೆಮಿಂಗೋಗಳು ಮೇಟಿಂಗ್ ಸೀಸನ್ ನಲ್ಲಿ ಇಲ್ಲಿಗೆ ಬಂದು ಹೋಗುತ್ತವೆ. ಮನುಷ್ಯರಿಗೆ ಇಷ್ಟೊಂದು ಅಪಾಯಕಾರಿಯಾದ ಈ ಸರೋವರ ಫ್ಲೆಮಿಂಗೋಗಳಿಗೆ ಮಾತ್ರ ಇದು ತುಂಬಾ ಸುಂದರವಾದ ಜಾಗ. ದೂರದಿಂದ ಈ ಸರೋವರವನ್ನು ನೋಡಿದ್ರೆ ಈ ಲೇಕ್ ನಂತಹ ಸುಂದರವಾದ ಜಾಗ ಬೇರೆಲ್ಲೂ ಇಲ್ಲ ಅನ್ಸುತ್ತೆ. ಆದ್ರೆ ಈ ಲೇಕ್ ನ ನೀರಿನ ಒಳಗಡೆ ಹೋಗಿ ನೋಡಿದ್ರೆ ಎಷ್ಟೋ ಜನ ಮನುಷ್ಯರ ಮೂಳೆಗಳು ಇನ್ನೂ ಅಲ್ಲೇ ಬಿದ್ದಿವೆ. ನಂಬರ್ 5 ಡಾನಾಕಿಲ್ ಡಿಸರ್ಟ್. ಈ ಡಾನಾಕಿಲ್ ಡಿಸರ್ಟ್ ಆಫ್ರಿಕಾದಲ್ಲಿದೆ. ಇದು ಈ ಭೂಮಿಯ ಮೇಲಿರುವ ಅತಿ ಬಿಸಿಯಾದ ಸ್ಥಳಗಳಲ್ಲಿ ಒಂದು. ಇಲ್ಲಿನ ಉಷ್ಣಾಂಶ ಯಾವಾಗ್ಲೂ ಸರಿಸುಮಾರು 50 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿನ ಸೆಕೆ ಮತ್ತು ಬಿಸಿ ಎಷ್ಟಿರ್ಬೋದು ಅಂತ. ಒಂಥರ ಮಂಗಳ ಗ್ರಹದ ಮೇಲೆ ಹೋದ್ರೆ ಅಲ್ಲಿನ ವಾತಾವರಣ ಹೇಗಿರುತ್ತೋ ಎಕ್ಸಾಕ್ಟ್ ಆಗಿ ಈ ಜಾಗ ಕೂಡ ಹಾಗೆಯೇ ಇರುತ್ತೆ. ಇಲ್ಲಿನ ಭೂಮಿ ಕಂಪ್ಲೀಟ್ ಆಗಿ ಉಪ್ಪಿನಿಂದ ಕೂಡಿರುತ್ತೆ. ತಮಿಳುನಾಡು, ಗುಜರಾತ್, ಆಂಧ್ರ ಪ್ರದೇಶಗಳಂತಹ ರಾಜ್ಯಗಳಲ್ಲಿ ಉಪ್ಪಿನ ಮಡಿಗಳನ್ನ ನೀವು ನೋಡಿರ್ಬೋದು. ಅಲ್ಲಿರುವ ಬಿಸಿಲಿನಲ್ಲೇ 1 ನಿಮಿಷ ನಿಲ್ಲೋಕು ಕೂಡ ನಮಗೆ ಕಷ್ಟವಾಗುತ್ತೆ. ಅಂತದ್ರಲ್ಲಿ ಈ ಪ್ರದೇಶಗಳಿಗಿಂತ ಕೋಟ್ಯಾಂತರ ಪಟ್ಟು ದೊಡ್ಡ ವರ್ಷನ್ ಈ ಡಾನಾಕಿಲ್ ಮರುಭೂಮಿ. ಕೆಳಗಡೆ ಕಾಲು ಸುಡುವ ಉಪ್ಪು, ಮೇಲೆ 50 ಡಿಗ್ರಿ ಉರಿಯುವ ಸೂರ್ಯನ ಬಿಸಿಲು. ಇದ್ರ ಮಧ್ಯೆ ಬದುಕೋದು ಸಾಧ್ಯವೇ ಇಲ್ಲ. ಇನ್ನು ಇದಕ್ಕಿಂತ ದೊಡ್ಡ ಡೇಂಜರ್ ಅಂದ್ರೆ ಮಾಮೂಲಿಯಾಗಿರುವ ಜಾಗಗಳಲ್ಲಿ ಭೂಮಿಯ ಒಳಗಿಂದ ತಂಪಾದ ನೀರಿನ ಚಿಲುಮೆಗಳು ಬರುತ್ತವೆ. ಆದ್ರೆ ಈ ಜಾಗದಲ್ಲಿ ಭೂಮಿಯ ಒಳಗಿಂದ ಆಸಿಡ್ ಚಿಲುಮೆಗಳು ಅಂದ್ರೆ ಆಸಿಡ್ ಸ್ಪ್ರಿಂಗ್ಸ್ ಉಕ್ಕಿ ಬರುತ್ತವೆ. ಕುದಿಯುವ ಆಸಿಡ್ ನ ಗುಂಡಿಗಳು ಎಲ್ಲೆಂದರಲ್ಲಿರುತ್ತವೆ. ಆಕಸ್ಮಿಕವಾಗಿ ಈ ಆಸಿಡ್ ಗುಂಡಿಗಳಲ್ಲಿ ಬಿದ್ದು ಎಷ್ಟೋ ಒಂಟೆಗಳು ಮತ್ತು ಬಹಳಷ್ಟು ಜನ ಮನುಷ್ಯರು ವಿಲವಿಲ ಒದ್ದಾಡಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ಇದರ ಫೋಟೋ ನೋಡೋಕೆ ತುಂಬಾ ಕಲರ್ಫುಲ್ ಆಗಿ ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಅಲ್ಲಿಗೆ ಹೋಗಿ ಬಂದವರಿಗೆ ಗೊತ್ತಿರುತ್ತೆ ಈ ಜಾಗ ಸಾಕ್ಷಾತ್ ಭೂಮಿಯ ಮೇಲಿರುವ ಒಂದು ನರಕ ಅಂತ. ನಂಬರ್ 6 ಬಿಕಿನಿ ಅಟಾಲ್. ನಮ್ ಲಿಸ್ಟ್ ನಲ್ಲಿರುವ ಮುಂದಿನ ಜಾಗ ಬಿಕಿನಿ ಅಟಾಲ್. ಸೊ ಈ ಬಿಕಿನಿ ಎಂಬ ಹೆಸರು ಕೇಳಿದ ತಕ್ಷಣ ನಮ್ಗೆ ಬೇರೆ ಏನೋ ನೆನಪಾಗುತ್ತೆ ಅಲ್ವಾ. ಬಟ್ ಇಲ್ಲಿ ಇದೊಂದು ದ್ವೀಪ. ಮೇಲಿನಿಂದ ನೋಡೋಕೆ ಇದು ಬಿಕಿನಿ ಆಕಾರದಲ್ಲಿ ಇರೋದ್ರಿಂದ ಇದಕ್ಕೆ ಆ ಹೆಸರು ಬಂದಿದೆ. ಇಷ್ಟೊತ್ತು ನಾವು ಪ್ರಕೃತಿ ಸೃಷ್ಟಿ ಮಾಡಿರುವ ಡೇಂಜರಸ್ ಜಾಗಗಳ ಬಗ್ಗೆ ತಿಳಿದುಕೊಂಡಿದೀವಿ. ಆದ್ರೆ ಈ ಬಿಕಿನಿ ಅಟಾಲ್ ಕಂಪ್ಲೀಟ್ ಆಗಿ ಮನುಷ್ಯನೇ ತನ್ನ ಕೈಯಾರೆ ಸೃಷ್ಟಿ ಮಾಡಿಕೊಂಡಿರುವ ಒಂದು ದೊಡ್ಡ ಶಾಪ. ಅಮೆರಿಕ ತನ್ನ ಹೈಡ್ರೋಜನ್ ಬಾಂಬ್ ಜೊತೆಗೆ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಟೆಸ್ಟ್ ಮಾಡಿದ್ದು ಈ ದ್ವೀಪದಲ್ಲೇ. ಸೊ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಸಿಡಿಸಿ ಇವತ್ತು ಆ ಜಾಗ ಹೇಗಾಗಿದೆ ಗೊತ್ತಾ. ಎಷ್ಟೋ ವರ್ಷಗಳು ಕಳೆದು ಹೋದ್ರೂ ಕೂಡ ಅಲ್ಲಿನ ಮಣ್ಣು, ಸುತ್ತಮುತ್ತಲಿನ ನೀರು ಮತ್ತು ಅಲ್ಲಿ ಬೀಸುವ ಗಾಳಿಯಲ್ಲೂ ಕೂಡ ಇವತ್ತಿಗೂ ಭಯಂಕರವಾದ ರೇಡಿಯೇಷನ್ ತುಂಬಿಕೊಂಡಿದೆ. ಈಗಲೂ ಕೂಡ ನೀವು ಆ ಜಾಗಕ್ಕೆ ರೇಡಿಯೇಷನ್ ಸೂಟ್ ಇಲ್ಲದೆ ಹೋದ್ರೆ ನಿಮ್ ಕಥೆನೆ ಮುಗಿದು ಬಿಡುತ್ತೆ. ಅಲ್ಲಿನ ಮಣ್ಣಿನ ಮೇಲೆ ಬರಿಗಾಲಲ್ಲಿ ಹೆಜ್ಜೆ ಇಟ್ರೆ ಅಥವಾ ಅಲ್ಲಿನ ಗಾಳಿ ನಿಮ್ಮ ದೇಹಕ್ಕೆ ತಾಗಿದ್ರೆ ಸಾಕು, ಆ ಸೆಕೆಂಡೆ ನಿಮ್ಮ ದೇಹಕ್ಕೆ ರೇಡಿಯೇಷನ್ ಎಂಟ್ರಿ ಕೊಡುತ್ತೆ. ಸೊ ಪ್ರಕೃತಿಯನ್ನ ಮನುಷ್ಯ ಎಷ್ಟರ ಮಟ್ಟಿಗೆ ನಾಶ ಮಾಡಬಹುದು ಅನ್ನೋದಕ್ಕೆ ಈ ಜಾಗವೇ ಒಂದು ಅತಿ ದೊಡ್ಡ ಸಾಕ್ಷಿ. ನಂಬರ್ 7 ಓಮಿಯೋಕಾನ್. ಇದೊಂದು ವಿಪರೀತ ಚಳಿಯಿಂದ ಕೂಡಿರುವ ಕೋಲ್ಡ್ ಡೆಸರ್ಟ್. ಇಲ್ಲಿನ ಟೆಂಪರೇಚರ್ -40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಡ್ರಾಪ್ ಆಗುತ್ತೆ. ಇಲ್ಲಿನ ಚಳಿ ಎಷ್ಟಿರುತ್ತೆ ಅಂದ್ರೆ ನೀವು ಕಾರಿನಲ್ಲಿ ಹೋದ್ರೆ ಆ ಕಾರನ್ನ ಓಡಿಸ್ತಾನೆ ಇರ್ಬೇಕಂತೆ. ಒಂದು ವೇಳೆ ಏನಾದ್ರೂ ಕಾರ್ ಆಫ್ ಆದ್ರೆ ಆ ಚಳಿಗೆ ಅದನ್ನ ವಾಪಸ್ ಸ್ಟಾರ್ಟ್ ಮಾಡೋಕೆ ಆಗಲ್ವಂತೆ. ಇಲ್ಲಿ ಬಹಳಷ್ಟು ಜನ ರಿಮೋಟ್ ಪಾಪ್ಯುಲೇಷನ್ ಇದ್ದಾರೆ. ಅದ್ರ ಜೊತೆಗೆ ಕೆಲವು ಜನ ರಿಸರ್ಚರ್ಸ್ ಕೂಡ ಇದ್ದಾರೆ. ಅಂಡ್ ಅವರಿಗೆ ಬೇರೆ ದಾರಿ ಇಲ್ಲದೆ ಅಲ್ಲಿ ಬದುಕ್ತಾ ಇದ್ದಾರೆ. ಇದೊಂದು ಅತಿ ಸಣ್ಣ ಗ್ರಾಮ. ಇಲ್ಲಿನ ವಾತಾವರಣ ಎಷ್ಟು ವಿಚಿತ್ರವಾಗಿರುತ್ತೆ ಅಂದ್ರೆ ಬೇಸಿಗೆ
ಕಾಲದಲ್ಲಂತೂ ಸೂರ್ಯ ಹಾಗೆಯೇ ಮಂಕಾಗಿಯೇ ಇರ್ತಾನಂತೆ. ಸೂರ್ಯ ಕೆಳಗಿಳಿಯೋದೇ ಗೊತ್ತಾಗಲ್ವಂತೆ. ಅದೇ ರೀತಿ ಚಳಿಗಾಲದಲ್ಲಿ ಸೂರ್ಯನನ್ನ ನೋಡೋಕೆ ಸಾಧ್ಯವೇ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಹೋದ್ರೂ ಕೂಡ ಕತ್ತಲಿರುತ್ತೆ, ರಾತ್ರಿ 12 ಗಂಟೆಗೆ ನೋಡಿದ್ರು ಕತ್ತಲು. ಈ ರೀತಿ ತಿಂಗಳುಗಟ್ಲೆ ಇರುತ್ತಂತೆ. ಸಾಮಾನ್ಯವಾಗಿ ಮಣ್ಣು ಮತ್ತು ಹಿಮ ಮಿಕ್ಸ್ ಆಗಿರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇಲ್ಲಿ ನೀವು ಒಂದು ಗ್ಲಾಸ್ ನೀರನ್ನ ಕೆಳಗಡೆ ಸುರಿದ್ರೆ ಅದು ನೆಲಕ್ಕೆ ತಾಕಲ್ಲ, ಫ್ರಾಸ್ಟ್ ಆಗಿ ಗಾಳಿಯಲ್ಲೇ ಹಾರಿ ಹೋಗಿ ಬಿಡುತ್ತೆ. ಅಷ್ಟೊಂದು ಭೀಕರವಾದ ಚಳಿ ಇರುವ ಜಾಗವಿದು. ನಂಬರ್ 8 ಅಫ್ಗೋಯೆ. ಇನ್ನು ನಮ್ ಲಿಸ್ಟ್ ನಲ್ಲಿರುವ ನೆಕ್ಸ್ಟ್ ಜಾಗ ಆಫ್ರಿಕಾದ ಸೊಮಾಲಿಯಾದಲ್ಲಿರುವ ಅಫ್ಗೋಯೆ. ಅಗೇನ್ ಇದು ಕೂಡ ಪ್ರಕೃತಿಯಿಂದ ಕ್ರಿಯೇಟ್ ಆಗಿರುವ ಜಾಗವಲ್ಲ, ಸಂಪೂರ್ಣವಾಗಿ ಮನುಷ್ಯನಿಂದ ನಿರ್ಮಿತವಾದ ಸಮಸ್ಯೆ. ಮನುಷ್ಯನ ಕ್ರೌರ್ಯಕ್ಕೆ ಯಾವುದೇ ಲಿಮಿಟ್ ಇರಲ್ಲ ಅನ್ನೋದಕ್ಕೆ ಈ ಜಾಗವೇ ಸಾಕ್ಷಿ. ಯಾಕೆಂದ್ರೆ ಇಲ್ಲಿ ಸರ್ಕಾರದ ಕಂಟ್ರೋಲ್ ಗಿಂತ ಭಯೋತ್ಪಾದಕ ಗುಂಪುಗಳು ಅಂದ್ರೆ ಟೆರರಿಸ್ಟ್ ಗ್ರೂಪ್ಸ್ ಗಳ ಕಂಟ್ರೋಲ್ ಹೆಚ್ಚಾಗಿರುತ್ತೆ. ಸಿನಿಮಾಗಳಲ್ಲಿ ಬರುವ KGF ನಂತೆ ಇಲ್ಲಿನ ಪ್ರತಿಯೊಂದು ರಸ್ತೆಯನ್ನು ಕೂಡ ಒಂದೊಂದು ಗ್ಯಾಂಗ್ ಲೀಡರ್ ಗಳು ಕಂಟ್ರೋಲ್ ಮಾಡ್ತಾ ಇವೆ. ಟೆರರಿಸ್ಟ್ ಗ್ರೂಪ್ಗಳು ಒಂದು ಕಡೆ, ಮತವಾದಿಗಳು ಇನ್ನೊಂದು ಕಡೆ ಕಂಟ್ರೋಲ್ ಮಾಡಿದ್ರೆ ಗವರ್ಮೆಂಟ್ ಮತ್ತೊಂದು ಕಡೆ ಕಂಟ್ರೋಲ್ ಮಾಡುತ್ತೆ. ಅದಕ್ಕಾಗಿಯೇ ಸೊಮಾಲಿಯಾದಲ್ಲಿರುವ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಪ್ಲೇಸ್ ಅಂದ್ರೆ ಅದು ಈ ಅಫ್ಗೋಯೆ. ನೀವು ಅಚಾನಕ್ ಆಗಿ ಯಾವ್ದಾದ್ರು ಗ್ಯಾಂಗ್ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನಿಮ್ ಕತೆ ಅಲ್ಲಿಗೆ ಮುಗೀತು. ಸಪೋಸ್ ಪ್ರಾಣಿಗಳ ಮಧ್ಯೆ ಸಿಕ್ಕಾಕೊಂಡ್ರು ಕೂಡ ಬದುಕುಳಿಯುವ ಚಾನ್ಸ್ ಇರುತ್ತೆ. ಆದ್ರೆ ಈ ಅಫ್ಗೋಯೆ ಎಂಬ ಜಾಗದಲ್ಲಿ ಸಿಕ್ಕಾಕೊಂಡ್ರೆ ಮರಳಿ ಬರೋದು ಅಸಾಧ್ಯ. ನಂಬರ್ 9 ಕುಲ್ದಾರ ವಿಲೇಜ್. ಈ ಕುಲ್ದಾರ ಗ್ರಾಮದ ಹಿಂದೆ ಒಂದು ಭಯಂಕರವಾದ ಕತೆ ಇದೆ. ಈಗಲೂ ಕೂಡ ನೀವು ಅಲ್ಲಿಗೆ ಹೋದ್ರೆ ನೂರಾರು ಮನೆಗಳು ಮರುಭೂಮಿಯ ಮಧ್ಯೆ ಹಾಗೆಯೇ ಪಾಳು ಬಿದ್ದು ನಿಂತಿವೆ. ಆದ್ರೆ ಅಲ್ಲಿ ಯಾರು ಕೂಡ ವಾಸಿಸ್ತಾ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿನ ಜನರು ಈ ಜಾಗವೇ ಸಂಪೂರ್ಣವಾಗಿ ಶಾಪಗ್ರಸ್ತ ಎಂದು ನಂಬ್ತಾರೆ. ಇಷ್ಟು ವರ್ಷಗಳ ನಂತರ ಇವತ್ತಿಗೂ ಕೂಡ ಯಾರಾದ್ರೂ ಅಲ್ಲಿಗೆ ಹೋದ್ರೆ ಅವರಿಗೆ ಬ್ಯಾಡ್ ಲಕ್ ಬರುತ್ತೆ ಮತ್ತು ವಿಚಿತ್ರ ಘಟನೆಗಳು ನಡೆಯುತ್ತವೆ ಎಂದು ನಂಬ್ತಾರೆ. ಹಿಂದೆ ಈ ಕುಲ್ದಾರ ಗ್ರಾಮದಲ್ಲಿ 500 ಕುಟುಂಬಗಳಿದ್ವಂತೆ. ಆದ್ರೆ ಅಲ್ಲಿನ ರಾಜ ತುಂಬಾ ಕೆಟ್ಟವನಾಗಿ ರೋದ್ರಿಂದ ಅವನ ಕಿರುಕುಳ ಮತ್ತು ದೌರ್ಜನ್ಯವನ್ನ ತಾಳಲಾರದೆ ಆ 500 ಕುಟುಂಬಗಳು ಕೂಡ ಒಟ್ಟಿಗೆ ಸೇರಿ ಈ ಜಾಗಕ್ಕೆ ಶಾಪ ಕೊಟ್ಟು ಒಂದೇ ರಾತ್ರಿಯಲ್ಲಿ ಅಲ್ಲಿಂದ ಹೊರಟು ಹೋದ್ರು ಎಂದು ಹೇಳಲಾಗುತ್ತೆ. ಈ ವಿಲೇಜ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡೋಣ. ಇನ್ನು ಕೊನೆಯದಾಗಿ ನಂಬರ್ 10 ಸ್ಕೆಲಿಟನ್ ಕೋಸ್ಟ್. ಇದು ನಮೀಬಿಯಾದಲ್ಲಿದೆ. ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಅತ್ಯಂತ ಬಿಸಿಯಾದ ನಮೀಬಿಯಾದ ಮರುಭೂಮಿ ಇವೆರಡೂ ಸೇರುವ ಜಾಗವಿದು. ಈ ಎರಡು ವಿಭಿನ್ನ ವಾತಾವರಣಗಳು ಸೇರೋದ್ರಿಂದ ಇಲ್ಲಿ ಪ್ರಪಂಚದಲ್ಲೇ ಬೇರೆಲ್ಲೂ ಕಾಣದಂತಹ ದಟ್ಟವಾದ ಮಂಜು ಸೃಷ್ಟಿಯಾಗುತ್ತೆ. ಈ ಪ್ರದೇಶದಲ್ಲಿ ಮಂಜು ಎಷ್ಟಿರುತ್ತೆ ಅಂದ್ರೆ ನಿಮ್ಮ ಕಣ್ಣೆದುರು ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಹಡಗು ಬರ್ತಾ ಇದ್ರೂ ಕೂಡ ಆ ಹಡಗು ಬಂದು ನಿಮ್ಗೆ ಡಿಕ್ಕಿ ಹೊಡೆಯುವವರೆಗೂ ನಿಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಅಷ್ಟು ದಟ್ಟವಾದ ಮಂಜು ನಿಮ್ಮ ಸುತ್ತಲೂ ಆವರಿಸಿಕೊಂಡಿರುತ್ತೆ. ಕಳೆದ 2000 ವರ್ಷಗಳಿಂದ ಎಷ್ಟೋ ಹಡಗುಗಳು ದಾರಿ ಕಾಣದೆ ಇಲ್ಲಿಗೆ ಬಂದು ಅಪ್ಪಳಿಸಿ ಒಡೆದು ಹೋಗಿವೆ. ಇವತ್ತಿಗೂ ಕೂಡ ಆ ಹಡಗುಗಳ ಅಸ್ಥಿಪಂಜರಗಳು ಈ ಬೀಚ್ ಪೂರ್ತಿ ಬಿದ್ದಿರೋದನ್ನ ನೀವು ನೋಡಬಹುದು. ಆ ಹಡಗಿನಲ್ಲಿದ್ದ ನಾವಿಕರ ಮೂಳೆಗಳು, ದಾರಿ ತಪ್ಪಿ ಬಂದ ಪ್ರಾಣಿಗಳ ಮೂಳೆಗಳು ಈ ಮರಳಿನಲ್ಲಿ ಎಲ್ಲಂದ್ರಲ್ಲಿ ಹರಡಿಕೊಂಡಿರುತ್ತವೆ. ಆ ದಟ್ಟವಾದ ಮಂಜಿನ ಮಧ್ಯೆ ಮೂಳೆಗಳ ಮತ್ತು ಮುರಿದ ಹಡಗುಗಳ ನಡುವೆ ನಡೆದುಕೊಂಡು ಹೋದ್ರೆ ಯಾವುದೋ ಒಂದು ದೊಡ್ಡ ಸ್ಮಶಾನದಲ್ಲಿ ನಡೆದಷ್ಟು ಭಯವಾಗುತ್ತೆ. ಅದಕ್ಕಾಗಿಯೇ ಇದನ್ನ ಗೋಸ್ಟ್ ಬೀಚ್ ಎಂದು ಕೂಡ ಕರೀತಾರೆ. ಸೊ ಇವು ಪ್ರಪಂಚದಲ್ಲಿರುವ 10 ಅತ್ಯಂತ ಭಯಂಕರವಾದ ಜಾಗಗಳು. ಇದರಲ್ಲಿ ನೀವು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಡ್ ಯಾವ ಜಾಗ ನಿಮ್ಗೆ ಅತ್ಯಂತ ಭಯಂಕರವಾದ ಜಾಗ ಅಂತ ಅನ್ಸಿತೋ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮನ್ನ ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ನಲ್ಲೂ ಕೂಡ ಫಾಲೋ ಮಾಡಬಹುದು. ಜಸ್ಟ್ ವಿಸ್ಮಯವಾಣಿ ಅಂತ ಸರ್ಚ್ ಮಾಡಿ ಸಾಕು, ವಿಸ್ಮಯವಾಣಿ ಪ್ರೊಫೈಲ್ ನಿಮ್ ಮುಂದೆ ಬರುತ್ತೆ. ಅಂಡ್ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ.